ಹೌದು, ಈಗಾಗಲೇ ಹೇಳಿದ ಹಾಗೆ ಲಕ್ಷ್ಮಣ್ ಸವದಿ ಭಾರತೀಯ ಜನತಾ ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದಂಥವರು. 28ರಲ್ಲಿ ಲಕ್ಷ್ಮಣ್ ಸವದಿ ಗೆಲುವಿನ ಹಾದಿ ಯಾಕೆ ಕಷ್ಟ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಹೆಚ್ಚಳ ಆಗಿದೆಯಂತೆ. ಮೂಲ ಕಾಂಗ್ರೆಸ್ ವರ್ಸಸ್ ವಲಸೆ ಕಾಂಗ್ರೆಸ್ ಅಂತ ಕಿತ್ತಾಟ ಶುರುವಾಗಿದೆ. ದಟ್ ಇಸ್ ದ ಮೇಜರ್ ಪಾಯಿಂಟ್, ದಟ್ ಇಸ್ ದ ಮೇಜರ್ ಎಲಿಮೆಂಟ್. ಹೀಗಾಗಿ ಕಾಂಗ್ರೆಸ್ನಲ್ಲಿ ಗೊಂದಲ ಶುರುವಾಗಿದೆ. ಬಿಜೆಪಿ ಸಿಕ್ಕಾಪಟ್ಟೆ ಆಕ್ಟಿವ್ ಆದಂತ ಕಾಣ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಲಕ್ಷ್ಮಣ ಸವದಿಗೆ ಕಷ್ಟ ಅಂತಿದ್ದಾರಂತೆ. ಬಂಡಾಯ ಅಭ್ಯರ್ಥಿಯಾಗಿ ಗಜಾನನ್ ಮಂಗಸೂಳಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಈ ಹಿಂದೆ ಕುಮಟಳ್ಳಿ ವಿರುದ್ಧ ಮಂಗಸೂಳಿ ಅವರು, ಗಜಾನನ್ ಮಂಗಸೂಳಿ ಅವರು ಸ್ಪರ್ಧಿಸಿದ್ರು. 28ರಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಅಲ್ಲಿ ಟಿಕೆಟ್ ಅವರಿಗೆ ಸಿಕ್ಕಿರಲಿಲ್ಲ 23ರಲ್ಲಿ ಅಲ್ವೇ. ಹೀಗಾಗಿ 28ರಲ್ಲಿ ಗಜಾನನ್ ಮಂಗಸೂಳಿ ಅವರು ಇಲ್ಲಿ ತಮ್ಮದೇ ಆದಂಥ ಕಮಾಲ್ನ ಮಾಡಬಹುದು. ಬಂಡಾಯ ಅಭ್ಯರ್ಥಿಯಾಗಿ ಏನಾದರೂ ಕಣಕ್ಕಿಳಿದ್ರೆ ಖಂಡಿತವಾಗ್ಲೂ ಲಕ್ಷ್ಮಣ ಸವದಿ ಹಾದಿ ಸುಲಭ ಆಗಲಿಕ್ಕಿಲ್ಲ. ಹೀಗಾಗಿ ಟಿಕೆಟ್ನ ಯಾರಿಗೆ ಕೊಡಬೇಕು, ಕೊಡಬಾರ್ದು. ಅಫ್ಕೋರ್ಸ್ ಇವರು ಪ್ರಬಲ ಆಕಾಂಕ್ಷಿ ಆಗೇ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಪಕ್ಷದಿಂದ ಬಂದು ತಮ್ಮದೇ ಆದಂಥ ಛಾಪನ್ನ ಮೂಡಿಸಿ ಗೆಲುವನ್ನು ತಂದು ಕೊಟ್ಟಾಗ ಬೇರೆ ಪಕ್ಷದಿಂದ ಕರಿಬೇಕು ಅಂತ ಹೇಳಿದ್ರೆ ಸುಮ್ಮನೆ ಕರೀತಾರಾ? ಏನಾದರೂ ಆಮಿಷ ಒಡ್ತಾರಲ್ವ. ಆಯಿತು, ನಿಮಗೆ ಬೇಕಾದಂಥ ಸ್ಥಾನಮಾನವನ್ನು ಮೇಲ್ನೋಟಕ್ಕೆ ಮಾಧ್ಯಮದ ಎದುರು ನಾವು ಯಾವುದನ್ನು ಯಾವ ಷರತ್ತನ್ನು ವಿಧಿಸದೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅದು ನಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಪ್ರಾಕ್ಟಿಕಲಿ. ದಟ್ ಇಸ್ ದ ಇಂಪಾರ್ಟೆಂಟ್ ನ್ಯೂಸ್. ಎಸ್, ಹೀಗಾಗಿ ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ್ ಸವದಿ ಆಗುತ್ತಾ, ಅಥವಾ ಇನ್ನು ಬೇರೆ ಯಾರಾದರೂ ಅಲ್ಲಿ ಆಕ್ರಮಿಸಿಕೊಂಡು ಬಂಡಾಯ ಅಭ್ಯರ್ಥಿಯಾಗಿ ವೋಟ್ ಶೇರ್ ಏನಾದರೂ ಆಗುತ್ತೆ? ಯಾಕಂದ್ರೆ ನೋಡಿ, ಹ್ಯೂಜ್ ಡಿಫ್ರೆನ್ಸ್. 55,000 ಇಲ್ಲಿ 1,30,000 ಇಲ್ಲಿ ಅಲ್ವಾ. ಹ್ಯೂಜ್ ಮಾರ್ಜಿನಲ್ಲಿ ಲಕ್ಷ್ಮಣ ಸವದಿ ಅವರು ಗೆದ್ದಿದ್ದಾರೆ. ಓಕೆ, ಹೀಗಿರುವಾಗ ಏನಾಗ್ಬೋದು, 28ರ ಸಂಭಾವ್ಯ ಅಭ್ಯರ್ಥಿಗಳು ಇವರೇ ಅಂತ ಆದರೆ ಖಂಡಿತವಾಗ್ಲೂ ಲಕ್ಷ್ಮಣ ಸವದಿ ಹಾದಿ ಅಷ್ಟು ಸುಲಭ ಅಲ್ಲ. ಓಕೆ, ಈಗ ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್ ನಾವು ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ದ ಸ್ಕ್ರೀನ್. ಕೃಷ್ಣಾ ನದಿ ದಂಡೆಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಕಾವು ಜೋರಾಗಿದೆ. ಪಶ್ಚಿಮ ಘಟ್ಟ ಕೃಷ್ಣಾ ನದಿಯಿಂದ ಅಥಣಿ ಹಸಿರಾಗಿದೆ. ಕಬ್ಬು ಬೆಳೆಗಾರರೇ ಹೆಚ್ಚಾಗಿರುವಂತಹ ಅಥಣಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಗಡಿಯಲ್ಲಿರುವಂತಹ ಈ ವಿಧಾನಸಭಾ ಕ್ಷೇತ್ರದ ಒಂದು ವೈಶಿಷ್ಟ್ಯತೆ ಇದೆ. ರಾಜಕೀಯ ಒಂದು ರಿಸರ್ವೇಷನ್ ಅಲ್ಲಿ ಅಥಣಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ, ಅಥಣಿಯಲ್ಲಿ ಲಿಂಗಾಯತ ಸಮುದಾಯದ ಮತದಾರರೇ ಅತಿ ಹೆಚ್ಚಿದ್ದಾರೆ. ಜಾತಿ ಲೆಕ್ಕಾಚಾರವನ್ನು ಆಮೇಲೆ ನೋಡೋಣ. ಅದೇ ಕಾರಣಕ್ಕೆ ಲಿಂಗಾಯತರಿಗೆ ಅಲ್ಲಿ ಎಲ್ಲ ಪಕ್ಷಗಳು ಟಿಕೆಟ್ ಕೊಡ್ತವೆ. ನೋಡಿ, ನಾವು ಜಾತಿ ಬಗ್ಗೆ ಮಾತಾಡಬಾರ್ದು, ದುಡ್ಡಿನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಅದನ್ನೇ ಮಾತಾಡುವಂಥ ಪರಿಸ್ಥಿತಿ ಸದ್ಯಕ್ಕಿದೆ. ದಟ್ ಈಸ್ ಪ್ರಾಕ್ಟಿಕಲ್, ಅದು ವಾಸ್ತವ. ಹಾಗಾಗಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರಿ ತಪ್ಪು ಬೇರೆ, ಆದರೆ ಇರೋದನ್ನು ಹೇಳಬೇಕಲ್ಲ. ಹಾಗಾಗಿ ಇಲ್ಲಿ ಈ ಜಾತಿ ಲೆಕ್ಕಾಚಾರ ಕೆಲಸ ಮಾಡ್ತಾ ಇದೆ. ಎಸ್, ಹಾಗಾದರೆ ಲೆಟ್ಸ್ ಗೋ ಫಾರ್ ಕಾಸ್ಟ್ ಇಕ್ವೇಷನ್. ಲಿಂಗಾಯತ ಸಮುದಾಯದ 75,000 ಮತದಾರರು ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. 35,000 ಕುರುಬ ಸಮುದಾಯದ ಮತದಾರರು, ಇನ್ನು 35,000 ದಲಿತ ಸಮುದಾಯದ ಮತದಾರರಿದ್ದಾರೆ. ವೋಟರ್ಸ್ ಆರ್ ದೇರ್. ಸೊ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥವ್ರು ಯಾರು? ಲಿಂಗಾಯತ ಸಮುದಾಯದವರು. ಇನ್ನು ಮರಾಠಿಗರನ್ನು ನೋಡೋದಾದರೆ, ವೋಟ್ಸ್ ನೋಡೋದಾದರೆ 18,000, ಮುಸ್ಲಿಂ ಸಮುದಾಯದ 28,000, ಇನ್ನು ಇತರೆ ಸಮುದಾಯದ 20,000 ಮತಗಳಿದ್ದಾವೆ. ದಟ್ ಈಸ್ ದ ಕಾಸ್ಟ್ ಕ್ಯಾಲ್ಕುಲೇಷನ್ ಇನ್ ಅಥಣಿ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿದ್ದಾರೆ ನೋಡಿ, ಹ್ಯೂಜ್ ಮಾರ್ಜಿನಲ್ಲಿ ಇರುವಂಥವರು ಲಿಂಗಾಯತ ಸಮುದಾಯದ ಮತದಾರರು 75,000. ಅತಿ ಹೆಚ್ಚು ಸಮುದಾಯವಾರು ಅಂತ ನೋಡಿದಾಗ ಲಿಂಗಾಯತ ಸಮುದಾಯದ ಮತದಾರರೇ ಜಾಸ್ತಿ ಇದ್ದಾರೆ. ಇನ್ನುಳಿದಂತೆ ಬೇರೆ ಬೇರೆ ಸಮುದಾಯದ ಮತದಾರರನ್ನು ನಾವು ಗಮನಿಸಿದ್ದೀವಿ. ಓಕೆ, ದಿಸ್ ಇಸ್ ದ ಕಾಸ್ಟ್ ಇಕ್ವೇಷನ್. ಹಾಗಾಗಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಅಲ್ಲಿಯ ಜನ ಮಣೆ ಹಾಕಬಹುದಾ? ಯಾಕಂತ ಹೇಳಿದ್ರೆ, ಈ ವ್ಯಕ್ತಿ ಭಾಳ ಒಳ್ಳೆಯವ್ರಿ, ಈ ವ್ಯಕ್ತಿ ಭಾಳ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ಆವಾಗ ನಾವು ಕಾಸ್ಟ್ ಇಕ್ವೇಷನ್ ಬರೋದೇ ಇಲ್ಲ. ಆದರೆ ಹಂಗೆ ನೋಡ್ತೀವ, ಆ ಒಂದು ವಾತಾವರಣವನ್ನು ಯಾವಾಗ ತೆಗೆಯೋದು ಅನ್ನುವ ಚಿಂತನೆ ಕೂಡ ನಿಮ್ಗೆ ಇರ್ಬೋದು. ನಾವು ತೋರಿಸ್ಬೋದು, ಏನ್ರಿ ಮೀಡಿಯಾದವ್ರು ನೀವೇ ಜಾತಿ ಸಮುದಾಯವನ್ನು ತೋರಿಸ್ತೀರಿ, ನಾವು ಅದಕ್ಕೆ ಹಾಕ್ತೀವಿ. ಹಂಗೆ ಹೇಳೋಂಗಿಲ್ಲ. ಯಾಕೆ? ನೀವು ಏನಾದರೂ ರಿಸಲ್ಟ್ನ ಬದಲಾಯಿಸಿ ನೋಡಿ, ನಿಮ್ಮದೇ ಆದಂಥ ಫೈಟ್ ಇರಲಿ, ಆವಾಗ ಅಲ್ಲಿ ಏನಿದೆ ಅದನ್ನು ತೋರಿಸ್ತೀವಿ. ದಿಸ್ ಇಸ್ ದ ಮಿರರ್. ಮೀಡಿಯಾ ಅಂದರೆ ಮಿರರ್, ಕನ್ನಡಿ.
ಅಲ್ವೇ? ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಕೂಡ ಯೋಚನೆ ಮಾಡಬೇಕು, ಪ್ರಜ್ಞಾವಂತಿಕೆಯನ್ನು ಮರಿಬೇಕು ಅನ್ನೋದು ನಮ್ಮ ಆಶಯ. ಒಟ್ಟಿನಲ್ಲಿ ರಾಜಕೀಯದ ಈ ಲೆಕ್ಕಾಚಾರಗಳನ್ನು ಗಮನಿಸ್ತಾ ಹೋಗೋದಾದರೆ ಯಾವಾಗಲೂ ಅಷ್ಟೇ ಏನೆಲ್ಲ ಕೆಲಸ ಮಾಡುತ್ತವೆ. ಒಂದು, ಅಲ್ಲಿ ಎಲ್ಲ ಲೀಡರ್ಸ್ ಎಷ್ಟು ಜನ ಇದ್ದಾರೆ, ಎಲ್ಲ ಓಟ್ ಹಾಕಿಸ್ತಾರಾ, ಅಭ್ಯರ್ಥಿ ಎಲ್ಲ ಜನರಿಗೂ ಚೆನ್ನಾಗಿ ಗೊತ್ತಿದ್ದಾರಾ, ಚೆನ್ನಾಗಿ ಸ್ಪಂದಿಸ್ತಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊನೆ ಮೊಮೆಂಟಲ್ಲಿ ಈ ಜಾತಿ, ಹಣ, ತೋಳ್ಬಲ, ಆಮೇಲೆ ಆಮಿಷ ಒಡ್ಡುವಂಥದ್ದು, ಇದರಲ್ಲೇ ಯಾವಾಗಲೂ ಹೇಳೋದನ್ನು ಕೇಳ್ಬಿಟ್ಟಿದ್ದೀವಿ. ಕೊನೆ 2 ದಿವಸ ಇದೆ ಅಲ್ರಿ, ಕತ್ತಲು ರಾತ್ರಿ, ಅದು ಬಹಳ ಮ್ಯಾಜಿಕ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವಾಗ ಮನ್ನಣೆ ಕೊಡೋದನ್ನು ನಿಲ್ಲಿಸ್ತೀವೋ ಅಲ್ಲಿವರೆಗೂ ಕೂಡ ನಮ್ಮ ಸ್ಥಿತಿ ಹೀಗೆ ಇರುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕು. ನಾ ಪದೇ ಪದೇ ಹೇಳ್ತಾ ಇರ್ತೀನಿ, ಯು ಮೇ ಗೆಟ್ ಬೋರ್ಡ್ ಆನ್ ದಿಸ್. ಅಂದರೆ ಯಾವಾಗಲೂ ಅಷ್ಟೇ ಒಳ್ಳೆಯ ವಿಚಾರ ಅಷ್ಟು ತಕ್ಷಣ ನಮಗೆ ರುಚಿಸೋದಿಲ್ಲ. ನಾವು ಒಬ್ಬ ಜವಾಬ್ದಾರಿಯುತ ಪ್ರಜೆ ಆಗಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ನಮ್ಮ ಪೀಳಿಗೆಯ ಜೊತೆ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು, ಭೌಗೋಳಿಕವಾಗಿ, ಪ್ರಾಕೃತಿಕವಾಗಿ ಅಂತ ನೋಡಿದಾಗ, ನೇಚರೆಲ್ಲ ಚೆನ್ನಾಗಿರಬೇಕು, ಒಳ್ಳೆ ಆರೋಗ್ಯವಂತರಾಗಿರಬೇಕು, ಒಳ್ಳೆ ರಸ್ತೆಗಳಿರಬೇಕು ಅಂತ ಹೇಳಿದಾಗ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡೋ ನಿಟ್ಟಿನಲ್ಲಿ ನಿಮ್ಮ ಪಾತ್ರವೂ ಇದೆ ಅಂತ ತಿಳಿಸುವ ಒಂದು ದೊಡ್ಡ ಪ್ರಯತ್ನ ಅದು ಅಶ್ವವೇಗ ನ್ಯೂಸ್ದು ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.